ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಈ ಒಂದು ವ್ಲಾಗ್ನ ಶುರು ಮಾಡೋಣ. ನನ್ನ ಮಗನ ಸ್ಕೂಲ್ ಆ್ಯನ್ಯುವಲ್ ಡೇ ವ್ಲಾಗ್ ಆಗಿರುತ್ತೆ. ಆ್ಯನ್ಯುವಲ್ ಡೇ ಅಂತೂ ಸೂಪರ್ ಸಖತ್ತಾಗಿ ಆಯಿತು. ಅಷ್ಟು ಬೋರಿಂಗ್ ಏನು ಅನಿಸಲಿಲ್ಲ. ಅಲ್ಲಿ ಬಂದಿದ್ದಂಥ ಗೆಸ್ಟು ಮಂಡ್ಯ ಯೂನಿವರ್ಸಿಟಿಯ ಕುಲಪತಿಗಳು. ಅವರ ಹೆಸರು ಆ್ಯಕ್ಚುಲಾಗಿ ಅವ್ರ ಹೆಸ್ರೇನು ಅಂತ ನಂಗೆ ಮರ್ತೋಗ್ಬಿಟ್ಟೈತೆ. ಹಾಗೆ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಹಾಗೆ ಅವರ ಟೀಚರ್ ಅಂದರೆ ಸ್ಕೂಲ್ ಪ್ರಿನ್ಸಿಪಲ್ ಇದ್ದಾರಲ್ಲ, ಆ ಸ್ಕೂಲ್ ಆ್ಯನ್ಯುಯಲ್ದು ಏನಿರುತ್ತೆ, ಒಂದು ವರ್ಷದಲ್ಲಿ ಏನೇನು ಮಾಡಿದ್ದಾರೆ, ಅವ್ರು ಯಾವ್ಯಾವ ಆ್ಯಕ್ಟಿವಿಟಿ ಮಾಡಿದ್ದಾರೆ, ಏನೇನು ಕಲಿಸಿದ್ದಾರೆ ಅದನ್ನೆಲ್ಲ ಓದ್ತಿದ್ರು. Dalal Publications with the National Curriculum Framework and the National Education Policy to cultivate a dynamic and creative learning environment. Pedagogical practices keeping future career landscape in focus. To achieve this, we have adopted the Macmillan Altura series, Goyal Brothers, Dalal Publications with the National Curriculum Framework and the National Education Policy to cultivate a dynamic and creative learning environment. The orientation program was a remarkable success, teaming the collaboration between our school and parents. It offered a valuable opportunity for parents to gain a comprehensive significance of environmental sustainability and the importance of preserving our planet for future generations. A platform for instilling democratic values. In addition to the best out of waste, memory game, vegetable painting, vegetable carving and handwriting competitions in Kannada, English and Hindi. Prizes were awarded to the winners who offers a wide range of facilities including dance classes, abacus training, digital classrooms, science labs, computer labs, a library and many more. The computer lab well equipped. ಹಾಗೆ ಅಲ್ಲಿ ಗೆಸ್ಟ್ ಬಂದಿದ್ರಲ್ಲ, ಸೊ ಅವ್ರಿಗೆ ಸನ್ಮಾನನೂ ಮಾಡಿ ದೀಪ ಬೆಳಗೋದ್ರ ಮುಖಾಂತರ ಎಲ್ಲ ಮಾಡಿದ್ರು. ಸೊ ನಾನು ಕೆಲವೊಂದು ಕ್ಲಿಪ್ಪಿಂಗ್ ಅಷ್ಟೇ ಆ್ಯಡ್ ಮಾಡ್ಕೊಂಡಿರೋದು. ಹಾಗೆ ಅವರು ಭಾಷಣ ಕೂಡ ಮಾಡಿದ್ರು. ಸೊ ಬಂದಮೇಲೆ ಗೆಸ್ಟ್ ಭಾಷಣ ಮಾಡಬೇಕು, ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಹೇಳಿದ್ರು ಅವರು. ಶಿಷ್ಯ ಪರಂಪರೆ ಅಂತ ನಾನಾದರೂ ಭಾವಿಸ್ತೇನೆ. ಒಂದು ಶಿಕ್ಷಣ ಸಂಸ್ಥೆಯವರು ತಮ್ಮ ಶಿಷ್ಯರ ಒಂದು ಎಲ್ಲ ಅಚೀವ್ಮೆಂಟ್ಸ್ ಅನ್ನ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕವಾಗಿ ಒಂದು ವೇದಿಕೆಯನ್ನ ಕೊಡೋದು, ನಿಮ್ಮ ಮಕ್ಕಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನ ನೋಡುವಂಥದ್ದು ನಿಜವಾಗ್ಲೂ ಕೂಡ ಇದೊಂದು ಹಬ್ಬದ ವಾತಾವರಣ, ಒಂದು ಸಂಭ್ರಮವೇ ಸರಿ. ಹಾಗಾಗಿ ಇದಕ್ಕೆ ಸೌರಭ, ಸಂಸ್ಕೃತಿ ಸೌರಭ ಅಂತೇಳಿ ಇಟ್ಟಿರುವಂಥದ್ದು. ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಪ್ರತಿ ವರ್ಷವೂ ಕೂಡ ಒಂದೊಂದು ರೀತಿಯಾದಂತಹ ಒಂದು ಶೀರ್ಷಿಕೆಯನ್ನ ಇಡ್ತೀವಿ ಸರ್ ಅಂತೇಳಿ. ಶಿಕ್ಷಣ ಸಂಸ್ಥೆ ತೆಗೆಯೋದಷ್ಟು ಸುಲಭದ ಮಾತಲ್ಲ. ಇವರೆಲ್ಲರೂ ಸೇರಿ ಇದಕ್ಕೆ ಸೌರಭ, ಸಂಸ್ಕೃತಿ ಸೌರಭ ಅಂತೇಳಿ ಇಟ್ಟಿರುವಂಥದ್ದು. ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಪ್ರತಿ ವರ್ಷವೂ ಕೂಡ ಒಂದೊಂದು ರೀತಿಯಾದಂತಹ ಒಂದು ಶೀರ್ಷಿಕೆಯನ್ನ ಇಡ್ತೀವಿ ಸರ್ ಅಂತೇಳಿ. ಅವ್ರ ಭಾಷಣ ಎಲ್ಲ ಮುಗ್ದಾದ್ಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇಟ್ಕೊಂಡಿದ್ರು. ಸೊ ಪ್ರೈಸ್ ಮಕ್ಕಳುಗಳು ಸ್ಕೂಲ್ ಟಾಪರ್ಸು, ಸೊ ಪ್ರಿ KG, ಜೂನಿಯರ್ KG, ಸೀನಿಯರ್ KGಯಿಂದ SLC ಯಾರೇ ಟಾಪರ್ಸ್ ಇದ್ದರು ಅವ್ರಿಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಿದ್ರು. ಸೊ ಮಕ್ಕಳುಗಳು ಈ ಥರ ಎಲ್ಲರ ಪೇರೆಂಟ್ಸ್ಗಳ ಮುಂದೆ ಗೆಸ್ಟ್ಗಳ ಹತ್ರ ಈ ಥರ ಪ್ರೈಸ್ನ ಅವಾರ್ಡ್ ಇಸ್ಕೊತಿದ್ರೆ ಎಷ್ಟು ನೋಡೋಕ್ಕೆಲ್ಲ ಖುಷಿಯಾಗುತ್ತೆ. ಅದಾದಮೇಲೆ ಸಾಂಗ್ ಬರುತ್ತೆ. ಸೊ ನನ್ನ ಮಗನ ಡ್ಯಾನ್ಸ್, ನನ್ನ ಮಗ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ದೆ. ಒಳ್ಳೆ ನನ್ನದೇ ದೃಷ್ಟಿ ತಗೋ ಥರ ಇತ್ತು ಅವನಿಗೆ. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ದೆ. ಆದರೆ ಯಾವುದೋ ಒಂದು ಇಂಗ್ಲೀಷ್ ಸಾಂಗು, ಅದನ್ನು ಹೇಳೋಕ್ಕೂ ಕೂಡ ನಂಗೆ ಗೊತ್ತಿರಲಿಲ್ಲ. ಆದರೆ ಓವರಾಲ್ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಮನೇಲಿ ಯಾವ ಸಾಂಗೋ ಯಾವ ಡ್ಯಾನ್ಸೋ ಒಂದು ಸ್ಟೆಪ್ ಮಾಡು ಅಂದರೂ ಮಾಡ್ತಿರ್ಲಿಲ್ಲ. ಆದರೆ ಸ್ಟೇಜ್ ಮೇಲಂತೂ ತುಂಬ ಚೆನ್ನಾಗಿ ಮಾಡ್ದೆ. ಆ ಮೇಕಪ್, ಲಿಪ್ಸ್ಟಿಕ್ ಎಲ್ಲ ಹಾಕಿದ್ರು ಒಳ್ಳೆ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇದೆ ಆ ಲೈಟಿಂಗ್ಸ್ಗಳಿಗೆಲ್ಲ. ಮನೆಗೆ ಬಂದಮೇಲೆ ಅವ್ರ ಅಜ್ಜಿ ಆರತಿ ಮಾಡೋಕ್ಕೆ ಆರತಿ ತಟ್ಟೆ ರೆಡಿ ಮಾಡಿ ದೃಷ್ಟಿ ಎಲ್ಲ ತೆಗೆದ್ರು. ಸೊ ಏನೋ ಒಂಥರ ಗೊತ್ತಿಲ್ಲ, ಅಪ್ಪ ನಂಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅವ್ನ ವಯಸ್ಸಿಗೆ ಸಾಕು ಅವನಿಷ್ಟು ಡ್ಯಾನ್ಸ್ ಮಾಡಿದ್ರೆ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಈಗ, ಸಾಕು ಅವನಿಷ್ಟು ಡ್ಯಾನ್ಸ್ ಮಾಡಿದ್ರೆ. ತುಂಬ ಚುರುಕು, ತುಂಬ ಬುದ್ಧಿವಂತ ಇದ್ದಾನೆ. ಆದರೆ ಸೋಂಬೇರಿ, ಸ್ವಲ್ಪ ಸೋಂಬೇರಿಯ ಇವನು ಅಷ್ಟೇ. ಚೆನ್ನಾಗಿ ಡ್ಯಾನ್ಸ್ ಮಾಡಿದ. ಅವನ ಆ್ಯನ್ಯುವಲ್ ಡೇ ಫಂಕ್ಷನ್ನು ಕೂಡ ಅಷ್ಟೇ, ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದ. ಹಾಗೆ ಡ್ಯಾನ್ಸ್ ಮಾಡಬೇಕಾದ್ರೆ ಎಲ್ಲಿ ಕೂತಿದ್ಯಾ ಅಂತ ಹೇಳ್ಬಿಟ್ಟು ಸ್ಟೇಜ್ ಮೇಲೆ ಹುಡುಕ್ತಾ ಇದ್ದ ನನ್ನನ್ನು. ಯಾಕೆ ಹಂಗೆ ಮಾಡ್ತಿದ್ದೆ ಅಂತಂದರೆ ನೀನು ಹುಡುಕ್ತಿದ್ದೆ ಅಂತ ಹೇಳ್ತಿದ್ದ. ಹಾಗೆಯೇ ಡ್ಯಾನ್ಸ್ ಆ್ಯನ್ಯುವಲ್ ಡೇ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಸೊ ಅಡುಗೆ
ಗಣಕೆ ಸೊಪ್ಪಿತ್ತು, ಊರಿಂದ ನಮ್ಮಮ್ಮ ಕೊಟ್ಟಿತ್ತು. ಸೊ ಗಣಕೆ ಸೊಪ್ಪಿನ ಪಲ್ಯ ಮಾಡೋಣ ಮೊಟ್ಟೆ ಹಾಕ್ಬಿಟ್ಟು. ಹಾಗೆ ಈ ವೆದರು ಚಳಿ ಇರೋದಕ್ಕೂ ಇದು ಕೆಮ್ಮು ನೆಗಡಿ ಆಗಿರೋದ್ರಿಂದ ಮಕ್ಳಿಗೆಲ್ಲ ತಿನ್ನಿಸೋಣ ಸ್ವಲ್ಪ ಒಳ್ಳೇದಲ್ವ ಅಂತ ಹೇಳ್ಬಿಟ್ಟು ಮಾಡಿದೆ. ಫಸ್ಟ್ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ 1-2 ಹಸಿಮೆಣ್ಸಿನ್ಕಾಯಿನ ಫಸ್ಟು ಎಣ್ಣೆನಲ್ಲೇ ಫ್ರೈ ಮಾಡ್ಕೊತಿದ್ದೀನಿ. ಅದನ್ನು ಫಸ್ಟ್ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಂಬಿಟ್ರೆ ಅದು ಮೆಣಸಿನ್ಕಾಯಿ ಸಿಕ್ಕಿದ್ರೂ ಕೂಡ ಖಾರ ಹೊಡಿಯಲ್ಲ. ಹಾಗಾಗ್ಬಿಟ್ಟು ಫಸ್ಟ್ ಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕಿ, ಅದಾದಮೇಲೆ ಈರುಳ್ಳಿನೂ ಕೂಡ ಹಾಕಿ, ಈರುಳ್ಳಿನ ಸ್ವಲ್ಪ ಬ್ರೌನಿಷ್ ಬರೋವಷ್ಟು ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಟೊಮೊಟೊ, ಸಾಲ್ಟು ಹಾಗೂ ಖಾರದ ಪುಡಿ ಇದಿಷ್ಟು ಹಾಕುವಂಥ ವಿಡಿಯೋ ಸ್ಕಿಪ್ ಆಗಿದೆ. ಸೊ ಅದನ್ನು ಕೂಡ ಹಾಕಿ ಸ್ವಲ್ಪ ಹಸಿ ವಾಸನೆ ಎಣ್ಣೆ ಬಿಟ್ಕೊಳ್ಳೋವರೆಗೆ ಫ್ರೈ ಮಾಡ್ಕೊಂಡಾದಮೇಲೆ ಗಣಕೆ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿಕೊಂಡು ಸಣ್ಣಕ್ಕೆ ಕಟ್ ಮಾಡ್ಕೊಬೇಕು. ಸೊ ಕಟ್ ಮಾಡ್ಕೊಂಡು ಸೊಪ್ಪನ್ನು ಈ ಈರುಳ್ಳಿ ಜೊತೆಗೆ ಹಾಕಿ ಅದನ್ನು ಕೂಡ ಫ್ರೈ ಮಾಡಬೇಕು. ನೋಡ್ಬೋದು ಎಷ್ಟು ಸೊಪ್ಪಿದ್ದಿದ್ದು ಹುರಿದ್ರೆ ಎಷ್ಟಾಯಿತು ಅಂತ. ಸೊ ಸೊಪ್ಪಲ್ಲಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಅದಕ್ಕೆ ನಾವು ಮೊಟ್ಟೆ ಇಟ್ಕೊಂಡಿರ್ತೀವಲ್ಲ, ಸೊ ನಾವು ಎಷ್ಟು ಅವಶ್ಯಕತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಸ್ವಲ್ಪ ಮೊಟ್ಟೆಗೆ ಸಾಲ್ಟು ಹಾಗೆ ಪೆಪ್ಪರ್ ಪೌಡರು, ಜೀರಾ ಪೌಡರ್ ಇದಿಷ್ಟನ್ನು ಹಾಕಿ ಸ್ವಲ್ಪ ಮೊಟ್ಟೆನ ಅಲ್ಲೇ ಬೀಟ್ ಮಾಡಿಕೊಂಡು ಆಮೇಲೆ ಸೊಪ್ಪಿನ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಫಸ್ಟೇ ಮೊಟ್ಟೆನ ಸ್ವಲ್ಪ ಹಂಗೆ ಬೀಟ್ ಮಾಡಿಕೊಂಡ್ರೆ ಒಳ್ಳೆ ಉಂಡುಂಡೆ ಥರ ಸ್ವಲ್ಪ ಬಾಯಿಗೆ ಸೊಪ್ಪು ಚೆನ್ನಾಗಿ ಸಿಗುತ್ತೆ, ಹಾಗಾಗಿ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸೊ ಟೇಸ್ಟ್ ಚೆಕ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಹೆಲ್ತಿ ಆ್ಯಂಡ್ ಟೇಸ್ಟಿ ಗಣಕೆ ಸೊಪ್ಪಿನ ಪಲ್ಯ ರೆಡಿಯಾಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಅದರಲ್ಲೂ ಈಗಿನ ವೆದರ್ಗೆ ಈ ಗಣಕೆ ಸೊಪ್ಪಂತೂ ತುಂಬ ನಿಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು, ತುಂಬ ಬೆನಿಫಿಟ್ ಇರುವಂಥದ್ದು ಇರುತ್ತೆ. ಸೊ ಹಾಗಾಗಿ ನೀವು ಕೂಡ ಈ ಪಲ್ಯನ ಚಪಾತಿ ಜೊತೆಗೆ ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನನಗಂತೂ ಈ ಪಲ್ಯ ಚಪಾತಿ ಜೊತೆ ತಿನ್ನೋಕ್ಕೇ ಇಷ್ಟ, ಹಾಗಾಗಿ ಮಾಡ್ಕೊಂಡಿದ್ದೆ. ಸೊ ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.